ಹಾಯ್ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಕರೆಂಟ್ ಸಿಚುಯೇಷನ್, ಅವರ ಮನಸ್ಸಲ್ಲಿ ಏನಿದೆ ಆ ಒಂದು ಟಾಪಿಕ್ ತಗೊಂಡು ರೀಡಿಂಗ್ ಮಾಡ್ತಾ ಇದ್ದೀನಿ. ಇದು ಶಾರ್ಟ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಇದು ಕಲೆಕ್ಟಿವ್ ಎನರ್ಜಿನಲ್ಲಿ ಇರೋದ್ರಿಂದ ನಿಮ್ಮ ಲೈಫ್ ಬಗ್ಗೆ ಕ್ಲಾರಿಟಿ ಬೇಕಿದ್ರೆ ಪರ್ಸನಲ್ ರೀಡಿಂಗ್ ತಗೋಬಹುದು. ಇದು ಟೈಮ್ಲೆಸ್ ಆಗಿರೋದ್ರಿಂದ ನೀವು ಯಾವಾಗ ಬೇಕಾದ್ರೂ ನೋಡಬಹುದು. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಾಮೆಂಟ್ಸ್ ಮಾಡ್ತಾ ಇದ್ದೀರಾ, ಪ್ರತಿದಿನ ತಪ್ಪದೆ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ, ಐ ಆಮ್ ಥ್ಯಾಂಕ್ಫುಲ್ ಟು ಯು. ಈಗ ರೀಡಿಂಗ್ ನೋಡೋಣ. ನೀವು ಒಂದು ನಿಮಿಷ ನೀವು ನಂಬಿದ ದೇವ್ರನ್ನ ನೆನೆಸ್ಕೊಳ್ಳಿ, ಹಾಗೆ ನಿಮ್ಮ ಮನಸ್ಸಲ್ಲಿರುವ ವ್ಯಕ್ತಿನೂ ನೆನೆಸ್ಕೊಳ್ಳಿ. ಕರೆಂಟ್ ಫೀಲಿಂಗ್ಸ್ ಆಫ್ ದಿ ಪರ್ಸನ್ ಯು ಲೈಕ್. ಇಲ್ಲೊಂದು ಅಟ್ರಾಕ್ಷನ್ ಇದೆ. ಎಷ್ಟೋ ಸರಿ ಅವ್ರ ಫೀಲಿಂಗ್ಸ್ನ ಕಂಟ್ರೋಲ್ ಮಾಡ್ಕೋಬೇಕು ಅನ್ಕೋತಾರೆ. ಪ್ರತಿ ಸರಿ ನಿಮ್ಮನ್ನು ನೋಡಿದಾಗ ಅಥವಾ ನಿಮ್ಮ ನೆನಪಾದಾಗ ಮತ್ತೆ ಮತ್ತೆ ಏನೋ ಭಾವನೆಗಳು, ಪಾಸಿಟಿವ್ ಫೀಲಿಂಗ್ಸ್ನ ಅನುಭವ ಆಗುತ್ತೆ ಅವ್ರಿಗೆ. ಇಲ್ಲಿ ಕೆಲವರು ಒಟ್ಟಿಗೆ ಕೆಲಸ ಮಾಡ್ತಾ ಇರಬಹುದು, ಸೋಷಿಯಲ್ ಮೀಡಿಯಾ ಅಥವಾ ಫ್ರೆಂಡ್ಸ್ ಮುಖಾಂತರ ಮೀಟ್ ಆಗಿರಬಹುದು. ಬೇರೆ ಎಲ್ಲರಿಗಿಂತ ಏನೋ ಡಿಫ್ರೆಂಟ್ ಅನಿಸುತ್ತೆ ನಿಮ್ಮ ಬಿಹೇವಿಯರ್. ಹಾಗೆ ನೀವು ಅವರನ್ನು ಅಪ್ರೋಚ್ ಮಾಡೋದು, ನಿಮ್ಮ ಮೇಲೆ ಕ್ಯೂರಿಯಾಸಿಟಿನೂ ಇದೆ. ನಿಮ್ಮ ಪರ್ಸನಲ್ ವಿಷಯ ಆಗಿರಲಿ, ಅಂದರೆ ಬ್ಯಾಕ್ಗ್ರೌಂಡ್ ಬಗ್ಗೆ ತಿಳ್ಕೋಬೇಕು ಅನ್ನೋ ಆಸಕ್ತಿ ಇದೆ. ನಿಮ್ಮನ್ನು ನಿಮಗೆ ಗೊತ್ತಿಲ್ಲದ ಹಾಗೆ ಗಮನಿಸೋದು ಇದೆ. ನಿಮ್ಮ ಬಗ್ಗೆ ಅವ್ರಿಗೆ ಗೊತ್ತಿಲ್ಲದ ಭಾವನೆಗಳಿದೆ, ಫೀಲಿಂಗ್ಸ್ ಇದೆ. ಪ್ರತಿ ಸರಿ ನಿಮ್ಮ ಭೇಟಿಯಾದಾಗನೂ ನಿಮ್ಮ ಬಗ್ಗೆ ಅಟ್ರಾಕ್ಟ್ ಆಗ್ತಾರೆ. ನಿಮ್ಮ ಸಿಂಪ್ಲಿಸಿಟಿ ಇರಬಹುದು, ಕೇರಿಂಗ್ ನೇಚರ್, ದಿ ವೇ ಯು ಟಾಕ್, ಅದರಿಂದ ಇರಬೇಕು ಅಂತ ಅನಿಸುತ್ತೆ. ಒಂದೊಂದು ಸರಿ ನೀವು ಡಾಮಿನೇಟಿಂಗ್, ಸ್ವಲ್ಪ ಹಠ ಇದೆ ಅಂತ ಅನಿಸೋದು ಉಂಟು. ನಿಮ್ಮನ್ನು ಅಪ್ರೋಚ್ ಮಾಡೋದು ಸರಿನಾ ಆ ಥರನೂ ಯೋಚನೆ ಮಾಡೋದಿದೆ. ಈ ವ್ಯಕ್ತಿ ಸ್ವಲ್ಪ ಸಾಫ್ಟ್ ನೇಚರ್, ಹಾಗೆ ಎಲ್ಲದರಲ್ಲೂ ಪರ್ಫೆಕ್ಷನ್ ಹುಡುಕುವಂಥ ವ್ಯಕ್ತಿ ಅನ್ನಿಸ್ತಾ ಇದೆ. ರಿಸ್ಕ್ ತಗೊಳ್ಳೋಕೆ ಇಷ್ಟ ಇಲ್ಲ. ನೀವಾಗಿ ಈ ಬಗ್ಗೆ ಮಾತಾಡಿದ್ರೆ ಅಥವಾ ಕೇಳಿದ್ರೆ ಮುಂದೆ ನೋಡೋಣ ಅನ್ಕೋತಾರೆ. ಆದರೆ ಲೈಫ್ ಬಗ್ಗೆ ಸ್ಟ್ರಾಂಗ್ ಡಿಸಿಷನ್ ತಗೋಬೇಕಾದ್ರೆ ಹಿಂದೆ ಮುಂದೆ ನೋಡುವಂಥ ವ್ಯಕ್ತಿ. ಯಾರನ್ನು ಅಷ್ಟು ಸುಲಭವಾಗಿ ನಂಬದ ವ್ಯಕ್ತಿ. ಆದರೆ ಕೇರಿಂಗ್ ನೇಚರ್, ಹೆಲ್ಪಿಂಗ್ ನೇಚರ್ ಧಾರಾಳವಾಗಿದೆ. ಫನ್ ಲವಿಂಗ್, ಈಸಿ ಗೋಯಿಂಗ್. ರಿಸ್ಕ್ ಇಷ್ಟ ಇಲ್ಲ ಅಂತ ಹೇಳಿದೆ ನಾನು. ಆರಾಮಾಗಿರಬೇಕು, ಲೈಫ್ ಎಂಜಾಯ್ ಮಾಡಬೇಕು, ಕಷ್ಟ ಬೇಡ. ಅದಕ್ಕೋಸ್ಕರ ಪ್ರತಿ ಕೆಲಸನೂ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾರೆ. ನಿಮ್ಮನ್ನು ಹಾಗೆ ಇಷ್ಟಪಟ್ಟಿರಬಹುದು. ಕೇಳೋಕೆ ಹಿಂಜರಿಕೆ ಕಾಣ್ತಾ ಇದೆ. ಇದೇ ವಿಷಯದಲ್ಲಿ ಎಷ್ಟೇ ಫ್ರೆಂಡ್ಸ್ ಇದ್ರೂ ಒಂಟಿತನ ಇದೆ. ಹಿಂದೆ ಜೀವನದಲ್ಲಿ ಕಷ್ಟ ನೋಡಿರುವಂಥ ವ್ಯಕ್ತಿ ಅನ್ನಿಸ್ತಿದೆ. ಜೀವನ ಪಾಠ ಕಲಿಸಿದೆ. ಯಾರೋ ಗೊತ್ತಿಲ್ಲದ ವ್ಯಕ್ತಿಯಲ್ಲಿ ಆತ್ಮೀಯತೆ, ಅನ್ಯೋನ್ಯತೆ ಬೆಳೆಸ್ಕೊಳ್ಳೋಕೆ ಹಿಂಜರಿಕೆ. ನಿಮ್ಮನ್ನು ತುಂಬ ದಿನದಿಂದ ನೋಡಿ, ಗಮನಿಸಿ, ನಿಮ್ಮ ವ್ಯಕ್ತಿತ್ವ ಸ್ಟಡಿ ಮಾಡಿ ನಿಮ್ಮನ್ನು ಇಷ್ಟಪಡೋಕೆ ಶುರು ಮಾಡಿದರೆ. ನಿಮ್ಮನ್ನು ನೋಡಿದಾಗ ಮನಸ್ಸಿಗೇನೋ ಸಮಾಧಾನ, ನೆಮ್ಮದಿ ಅನಿಸುತ್ತೆ. ಪಾಸಿಟಿವಿಟಿ ಇದೆ. ಆದರೆ ಇದನ್ನೆಲ್ಲ ಶೋ ಮಾಡ್ಕೋತಾ ಇಲ್ಲ. ನಿಮಗೂ
ನಿಮಗೂ ಆ ವ್ಯಕ್ತಿ ಭಾವನೆಗಳು ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಾ ಇದೆ. ಎಷ್ಟೇ ಆಬ್ಸ್ಟಿಕಲ್ಸ್ ಇದ್ರೂ ಒಂದಲ್ಲ ಒಂದಿನ ಸರಿಯಾಗುತ್ತೆ ಆ ಥರ ನಿಮಗೂ ಅನಿಸಿರಬೇಕು. ಆ ವ್ಯಕ್ತಿ ಮೇಲೆ ಈಗೀಗ ನಿಮಗೆ ತುಂಬ ಆಸಕ್ತಿ ಇದೆ ಅನ್ನಿಸ್ತಾ ಇದೆ. ಆ ವ್ಯಕ್ತಿನ ಇಷ್ಟಪಡೋಕ್ಕೆ ಶುರು ಮಾಡಿದ್ದೀರಾ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ, ಮುಂದೆ ಏನಾಗುತ್ತೆ ನೋಡೋಣ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನಿದೆ ನೋಡೋಣ. ಅವರ ಇಂದಿನ ಭಾವನೆಗಳು. 9 of Swords, 2 of Pentacles, Ace of Swords, ಇಲ್ಲಿ 8 of Swords ಬರ್ತಾ ಇದೆ, Ace of Swords, ದಿ ಮ್ಯಾಜಿಷಿಯನ್ ಕಾರ್ಡ್ ಇದೆ ಬಾಟಮ್ನಲ್ಲಿ. ಇಬ್ಬರಲ್ಲೂ ಅಟ್ರಾಕ್ಷನ್ ಇದೆ. ಇಬ್ಬರು ಒಬ್ರಿಗೊಬ್ರಿಗೆ ಇಷ್ಟಪಟ್ಟಿದ್ದೀರಾ, ಆದರೆ ಇಬ್ರಿಗೂ ಹೇಳ್ಕೊಳಕ್ಕಾಗ್ತಾ ಇಲ್ಲ. ಅವ್ರು ಏನು ಹೇಳ್ಬೋದು ಅಂತ ನೀವು ಅಂದ್ಕೊಂಡ್ರೆ, ನೀವೇನು ಹೇಳ್ಬೋದು ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಆದರೆ ಇಬ್ರಿಗೂ ಅಟ್ರಾಕ್ಷನ್ ಇದೆ, ಪಾಸಿಟಿವ್ ಫೀಲಿಂಗ್ಸ್ ಇದೆ ಇಬ್ರಿಗೂ. ಈ ಅನುಮಾನಗಳಲ್ಲೇ ದಿನಗಳು ಕಳೀತಾ ಇದೆ. ಆದರೆ ಇಲ್ಲೊಂದು ನ್ಯೂ ಬಿಗಿನಿಂಗ್ ಇದೆ, ಹೋಪ್, ಟ್ರಸ್ಟ್, ಆ ಥರ ಇಲ್ಲಿ ಅನ್ನಿಸ್ತಾ ಇದೆ. ಎಷ್ಟೇ ಡಿಫ್ರೆನ್ಸಸ್ ಆಫ್ ಒಪಿನಿಯನ್ ಇದ್ರೂ ನೀವಿಬ್ಬರು ಮತ್ತೆ ಕನೆಕ್ಟ್ ಆಗ್ತೀರಾ ಅನ್ನಿಸ್ತಾ ಇದೆ. ಇದಕ್ಕೆ ಒರಾಕಲ್ ಕಾರ್ಡ್ಸಿಂದ ಮೆಸೇಜ್ ನೋಡೋಣ. ಸ್ಟೆಪ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್ ಆ ಥರ ಬರ್ತಾ ಇದೆ. ಇನ್ನೊಂದು ನೋಡೋಣ, 3 ಕಾರ್ಡ್ ನೋಡೋಣ. ಇಲ್ಲೊಂದು ಸರೆಂಡರ್ ಟು ದಿ ಡಿವೈನ್, ಮತ್ತೊಂದು ಹ್ಯಾವ್ ಫೇತ್ ಇನ್ ಯುವರ್ ಡ್ರೀಮ್ಸ್. ಬಾಟಮ್ನಲ್ಲೇನಿದೆ, ಬ್ರಿಂಗ್ ಲವ್ ಇನ್ ಟು ದ ಸಿಚುಯೇಷನ್. ಇಲ್ಲಿ ನಿಮ್ಗಿದೆಲ್ಲ ಏನು ಹೇಳ್ತಾ ಇದೆ? ಹೌದು, ಒಬ್ರಿಗೊಬ್ರಿಗೆ ಇಷ್ಟ ಇದ್ರೂ ಇಬ್ಬರು ಯಾವುದೋ ಒಂದು ಡಿಸಿಷನ್ ತಗೋತಾ ಇಲ್ಲ. ನಿಮ್ಮ ಕಂಫರ್ಟ್ ಝೋನಿಂದ ಆಚೆ ಬನ್ನಿ ಅಂತ ಹೇಳ್ತಾ ಇದೆ. ಯಾರಾದರೂ ಒಬ್ರು ಕೇಳಬೇಕು, ಮುಂದುವರಿಬೇಕು ಅನ್ನೋದಿದೆ. ಸರೆಂಡರ್ ಟು ದಿ ಡಿವೈನ್. ಹಾಗಾಗಿ ದೇವ್ರ ಮೇಲೆ ಭಾರ ಹಾಕಿ, ಮುಂದೆ ಏನಾಗುತ್ತೋ ಎಲ್ಲ ಒಳ್ಳೆಯದಾಗುತ್ತೆ. ಹ್ಯಾವ್ ಫೇತ್ ಇನ್ ಯುವರ್ ಡ್ರೀಮ್. ನಂಬಿಕೆ ಇದೆ, ಒಬ್ರಲ್ಲೊಬ್ರಿಗೆ ಅಟ್ರಾಕ್ಷನ್ ಇದೆ, ಇಷ್ಟಪಟ್ಟಿದ್ದೀರಾ ಒಬ್ರಿಗೊಬ್ರಿಗೆ, ಮುಂದೆ ಕನೆಕ್ಟ್ ಆಗ್ತೀರಾ ಅನ್ನೋದು ಇದೆ. ಆದ್ದರಿಂದ ದೇವ್ರ ಮೇಲೆ ನಂಬಿಕೆ ಹಾಕಿ ಮುಂದೆ ಹೋಗಿ ಅನ್ನೋದಿದೆ ಇಲ್ಲಿ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಟೈಮ್.